ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಮಗಳು ಚಿಕನ್ ಗ್ರೇವಿ ಮಾಡ್ತಾಳೆ. ಹೇಗೆ ಮಾಡ್ತಾಳೆ ಅಂತ ನೋಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದೆಯಾ? ಹೌದಾ? ಹೇಗೆ ಮಾಡ್ತಿದ್ಯಾ ಚಿನ್ನಿ? ತೋರಿಸು. ಏನೇನು ಹಾಕಿದ್ಯಾ ಪ್ಯಾನ್ಗೆ? ಈರುಳ್ಳಿ, ಟೊಮೊಟೊ, ಮೆಣಸಿನಕಾಯಿ. ಫ್ರೆಂಡ್ಸ್, ಇವತ್ತು ನನ್ನ ಮಗಳು ಇದ್ಕಿನ ಬೇಳೆ ಚಿಕನ್ ಗ್ರೇವಿ ಮಾಡ್ತಾಳೆ. ಹೇಗೆ ಮಾಡ್ತಾಳೆ ಅಂತ ನೋಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಒಂದು ಬೌಲಲ್ಲಿ ಚಿಕನ್ ತಗೊಂಡಿದ್ದಾಳೆ. ನೆಕ್ಸ್ಟ್ ಇದ್ಕಿನ ಬೇಳೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಆಯಿಲ್ಲು. ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಟೊಮೊಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲ ಸೇರಿಸಿ ಫ್ರೈ ಮಾಡಿದ್ದಾಳೆ. ತೆಂಗಿನಕಾಯಿ ಫ್ರೈ ಮಾಡಿರೋದನ್ನೆಲ್ಲ ಜಾರ್ಗೆ ಹಾಕ್ಕೊಂಡು ಫಸ್ಟು ರುಬ್ಕೊಬೇಕು. ಮೊದಲು ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡಿದ್ದೀವಿ. ಇವಾಗ ನೆಕ್ಸ್ಟು ಇದ್ಕಿನ ಬೇಳೆ ಹಾಕ್ಕೊತಾ ಇದ್ದೀವಿ. ಚಿಕನ್ ಗ್ರೇವಿಗೆ ಇದನ್ನ ಮಿಕ್ಸ್ ಮಾಡ್ಕೊಬೇಕು. ಚಿಕನ್ ಗ್ರೇವಿ ಪೇಸ್ಟ್ನ ಚಿಕನ್ಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ ಇವಾಗ ನೋಡಿ ಫ್ರೆಂಡ್ಸ್, ನನ್ನ ಮಗಳು ನಾನು ಏನಾದರೂ ಅಡುಗೆ ಮಾಡೋಕ್ಕೆ ಹೋದರೆ ಯಾವಾಗಲೂ ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಇರ್ತಾಳೆ. ಈ ಚಿಕ್ಕ ವಯಸ್ಸಿಗೆ ಎಷ್ಟು ಒಳ್ಳೆ ಬುದ್ಧಿ ಇದೆ ಗೊತ್ತಾ ಫ್ರೆಂಡ್ಸ್ ನನ್ನ ಮಗಳಿಗೆ. ಇವಾಗ ಒಂಚೂರು ಖಾರದ ಪುಡಿ ಹಾಕೋಬೇಕು. ಖಾರದ ಪುಡಿ ಹಾಕ್ಕೊಂಡು ನೆಕ್ಸ್ಟ್ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಒಂದು ಬೌಲು ನೀರು ಮಿಕ್ಸ್ ಮಾಡ್ಕೊತ ಇದ್ದೀನಿ. ಇದು ಸ್ವಲ್ಪ ಕುದಿದ ಮೇಲೆ ಮುಚ್ಚಳ ಹಾಕಿ ವಿಸಿಲ್ ಬರ್ಸ್ಕೊತೀನಿ. ಕಡೆಯಿಂದ ಚಿಕನ್ ತೊಗೊಂಬಂದಿರ್ತೀವಲ್ವ, ಅದಕ್ಕೋಸ್ಕರ ಸ್ವಲ್ಪ ಚಾಕು ಬಿಸಿ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀವಿ. ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ. ನೀವು ಮನೆ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ. Love you friends. Bye bye. Thank you friends.